ನಾವು ಒಂದು ಸೊಪ್ಪನ್ನ ಟ್ರೈ ಮಾಡೋದಂತೆ. ಹಂಗ ನಾನು ನುಂಗಿ ನೋಡ್ರಿ ಯಾಕೆ ತಗೊಂತೀನಿ. ಹಾಯ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ವಿಶ್ವ. ನನ್ನ ಇನ್ನೊಂದು ಲಾಗಾಗ ನಿಮ್ಗೆ ಸ್ವಾಗತ. ನಾನಂತರೂ ಸೂಪರ್ ಆಗದೀನಿ, ನೀವು ಸೂಪರ್ ಆಗದಿರಿ ಅಂದ್ಕೊಂಡು ನನ್ನ ಒಂದು ಇನ್ನೊಂದು ಲಾಗ್ನ ನಾನು ಸ್ಟಾರ್ಟ್ ಮಾಡತ್ತೀನಿ. ಜಗತ್ತೊಳಗೆ ಯಾವುದೇ ಮನುಷ್ಯ ಆಗಲಿ ಬೇಯಿಸಿದ ಆಹಾರವನ್ನು ತಿನ್ನೋದು ಕಾಮನ್. ಆದರೆ ಇವತ್ತು ನಾನು ಮೀಟ್ ಮಾಡ್ತಾ ಇರೋಂಥ ಒಬ್ಬ ಮನುಷ್ಯ ಸುಮಾರು 10 ವರ್ಷಗಳಿಂದ ಮೇಕೆ ಹಂಗೆ ಸೊಪ್ಪನ್ನು ತಿಂತ ಬದುಕಾಕತ್ತಾರ. ಸೊಪ್ಪನ್ನು ತಿಂತ ಇವ್ರು ಬದುಕ್ತಾ ಇರೋದು ಏನಪ್ಪ ಅಂತಂದ್ರೆ ಗುಡ್ಡದ ಮೇಲೆ. ಸೊ ನಾನೀಗ ಬಂದಿರೋದು ಸೌದತ್ತಿ ತಾಲೂಕಿನ ಉಗರ್ಗೋಳ ಅನ್ನೋ ಒಂದು ಗ್ರಾಮಕ್ಕೆ. ಸೊ ಬರ್ರಿ ಆಧುನಿಕ ಟಾರ್ಜನನ್ನು ಮೀಟ್ ಮಾಡೋಣಂತ. ಮೀಟ್ ಮಾಡಿ ಅವ್ರ ಲೈಫ್ ಸ್ಟೈಲ್ ಹೆಂಗೈತಿ, ಅವ್ರು ಯಾವ ಥರ ಬದುಕ್ತಾರಂತೇಳಿ ತಿಳ್ಕೊಳ್ಳೋಣಂತ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನೀಗ ಉಗುರ್ಗೋಳ ಅನ್ನೋ ಒಂದು ಊರಿನ ಕಾಡೊಳಗದೇನಿ. ನಾನು ಬ್ಯಾಕ್ ಸೈಡ್ ಒಳಗೆ ನೋಡ್ಬೋದು, ಫುಲ್ ಫಾರೆಸ್ಟ್ ಐತಿ. ಸೊ ಇಲ್ಲಿಂದ ಮುಂದ್ಗಡೆ ಹೋದ್ರೆ ನನಗೆ ಆ ಒಂದು ಆಧುನಿಕ ಟಾರ್ಜನ್ ಸಿಗ್ತಾರ. ಸೊ ಫೈನಲಿ ಅವ್ರು ನಮ್ಗೆ ಅಲ್ಲೇ ಸಿಕ್ಕರು. ನೀವು ನೋಡಿರ್ಬೇಕಾದ್ರೆ. ನಮಸ್ಕಾರ ಸರ್. ನಮಸ್ಕಾರ. ಏನು ಮಲ್ಕೊಂಡಿದ್ರಾ? ನಮಸ್ಕಾರ. ನಿಮ್ಮ ಬಗ್ಗೆ ವಿಡಿಯೋ ಮಾಡಕ್ಕೆ ಬಂದೇವಿ. ಸ್ವಲ್ಪ ಮಾಡಿ ಡಿಸ್ಟರ್ಬ್ ಏನಾರ ಮಾಡಿದ್ವಿ? ಹೆಂಗೆ ಏನಾಗಲ್ರಿ, ಯಾರು ಬೇಕಾದ್ರೆ ಬಂದ್ರೆ ನಡೀತದೆ ಸರ್. ನನ್ನ ಕಡೆ ನಡೀತದ್ರಿ. ಅಷ್ಟು ಮಂದಿ ಬಂದಾರ, ಎಲ್ಲರಿಗೂ ವಿಡಿಯೋ ಮಾಡಿ ಕೊಟ್ಟಿರ್ತೀವಿ. ಹೌದ್ರಿ? ಮಾಡ್ಕೊಂಡು ಹೋದ್ರೆ ಏನು ಅನ್ನೋದು. ಹೌದ್ರಿ? ನಾ ಇತ್ತಾಗ ಹೆಚ್ಚು ನಿದ್ದೆ ಮಾಡ್ತಿರ್ತೀವಿ. ಇಲ್ಲೇ ಹೆಚ್ಚು ನಿದ್ದೆ ಮಾಡ್ತೀರಿ? ಒಟ್ಟ ಇಲ್ಲೇ ಮಲಗ್ತೀರಿ ಹೆಂಗೆ ನೀವು? ಇಲ್ಲೇ ರೀ, ಹಿಂಗೆ ಎಲ್ಲಿ ಬೇಕಾದ್ರೆ ಮಾಡ್ಕೋತೇನೆ ಸರ್ ನಾನು. ಎಲ್ಲಿ ಬೇಕಲ್ಲಿ ಮಲ್ಕೊತೀರಿ? ಓಕೆ ಓಕೆ ಓಕೆ, ಸರಿ ಬರ್ರಿ. ಏನು ರೀ ನಿಮ್ಮ ಹೆಸರು? ಗುಡನ್ ರೀ. ಗುಡನ್ನ. ಸುಮಾರು ಎಷ್ಟು ವರ್ಷದಿಂದ ಈ ಸೊಪ್ಪನ್ನ ತಿಂತೀರಿ ನೀವು? 10 ವರ್ಷದಿಂದ ಸೊಪ್ಪು ತಿನ್ಕೊಂತ ಇದೇನು ರೀ. ತಪ್ಪಲ ತಿಂದ್ರಿ ಏನಾಗಿಲ್ರಿ. ನನ್ಗೆ ದವಾಖಾನೆ ಹೋದ್ರು ಚೆಕ್ ಮಾಡ್ಸಾರ್ರಿ. ನಂಗೆ ತಪ್ಪಲ ತಿಂದ್ರೆ ಏನಾಗ್ತೈತೆ ಏನು ಆಗೋಲ್ಲ ಅಂತ ಹೇಳ್ರಿ ಡಾಕ್ಟರ್ಗಳು ಸರ್. ಡೈಲಿ ಎಷ್ಟು ಸಲ ಈ ಸೊಪ್ಪು ತಿಂತೀರಿ ನೀವು? ಸಂಜೆ ಮುಂಜಾನೆ ಅಷ್ಟೆಲ್ಲ ತಿಂತೇನ್ರಿ ನಾನು. ಯಾವ್ದು ಕೂಡ 5 ತಪ್ಪಲ ತಿಂತೇನ್ರಿ. ಮತ್ತು ಸಂಜೆಗೆ 6 ಗಂಟೆ ತಪ್ಪಲ ತಿಂತೇನ್ರಿ. ತಪ್ಪಲ ತಿಂದ್ರಿ ಶರೀರಕ್ಕೆ ಏನಾಗೋದಿಲ್ರಿ ಸರ್. ಈ ಸೊಪ್ಪನ್ನ ನಿಮ್ಗೆ ಯಾಕೆ ತಿನ್ಬೇಕಂತ ಅನಿಸ್ತು? ನಾನು ಊರು ಬಿಟ್ಟು ಎಲ್ಲಿ ತಿರ್ಗಾಡಕ್ ಹೋಗ್ಬಾರ್ದು, ಜಂಗಲ್ದಾಗ ಇರ್ಬೇಕು, ಅದು ತಪ್ಪಲ ತಿನ್ಕೊಂತ ಇಲ್ಲೇ ಇರ್ಬೇಕಂತ ಮನ್ಸು ಬಂತ್ರಿ. ಅದಕ್ಕೆ ನಾನು ತಪ್ಪಲ ತಿನ್ನಾಕೊಂತೀನಿ. ಈಗ ನೀವು ಸುಮಾರು ಎಷ್ಟು ವರ್ಷದಿಂದ ತಪ್ಪಲ ತಿನ್ನತ್ತೀರಿ? 10 ವರ್ಷದಿಂದ ತಪ್ಪಲ ತಿನ್ನತ್ತೀನಿ ಸರ್ ನಾನು. 10 ವರ್ಷದಿಂದ ತಪ್ಪಲ ತಿನ್ನತ್ತೀರಿ. ಈ 10 ವರ್ಷದಿಂದ ತಪ್ಪಲ ತಿನ್ನತ್ತೀರಲ್ಲ, ನಿಮ್ಗೆ ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಏನೂ ಆಗಿಲ್ಲ? ಏನಾಗಿಲ್ಲ. ತಪ್ಪಲ ತಿಂದ್ರೆ ಏನಾಗಿಲ್ರಿ ಸರ್ ನನ್ನ ಶರೀರಕ್ಕೆ ರೀ. ತಪ್ಪಲ ತಿಂದ್ರೆ ಥಂಡಿ ಆತಲ್ಲ, ನೆಗಡಿ ಬರಲ್ಲ, ಜ್ವರ ಬರೋದಿಲ್ರಿ. ಮತ್ತು ನಾನು ಟಗರ್ಜನ್ ಹುಳ ಕಡಿದ್ರೆ ನಂಜ್ ಇರೋದಿಲ್ರಿ. ಕಂಜೂರ್ಗುಳ ಕಡಿದ್ರೆ ನಂಜ್ ಇರೋದಿಲ್ರಿ. ಚೋಳ ಕಡಿದ್ರು ನಂಜ್ ಇರೋದಿಲ್ಲ ಸರ್ ತಪ್ಪಲ ತಿಂದ್ರಿ. ಈಗ ನಾವು ಯಾವ ಕಾಡ್ನಾಗ ಅದೇವ್ರಿ? ಇದು ಯಾವ ಹೆಗ್ಗೋಳ ರೀ? ಹೆಗ್ಗೋಳ ಕೊಳ್ಳ ಉಗುರ್ಗೋಳದ ಅಂತೇಳಿರೋ ಒಂದು ಹೆಗ್ಗೋಳನ್ನ ಕಾಡ್ರಿ. ಸುಮಾರು ಈ ಕಾಡೊಳಗೆ ಎಷ್ಟು ನಮೂನಿ ತಪ್ಪಲ ಅದಾವ ಅಂತೀರಿ ನೀವು? 130 ಮಠ ಗಿಡ ಅದಾವ್ರಿ ಸರ್ ಅಲ್ಲಿ. 130. ನೀವು ತಿನ್ನೋಂತ ಸೊಪ್ಪುಗಳು ಯಾವ್ಯಾವು? ಯಾವ್ದು ಬೇಕಾ ತಪ್ಪಲ ತಿಂದ್ರಿ ಏನಾಗೋಲ್ ಸರ್. ಎಲ್ಲಾ ತಿಂತೇನ್ರಿ ನಾನು. 130 ನಮೂನಿ ನೀವು ತಿಂತೀರಿ? ಮಂಗೆ ಆಡೋದನ್ನ ಹುಳ ತಿನ್ನೋದು ಎಲ್ಲಾ ತರ ತಪ್ಪಲ ತಿಂತೇನ್ರಿ ಸರ್ ನಾನು. ಏನಾಗಿಲ್ರಿ ತಪ್ಪಲ ತಿಂದ್ರಿ. ಈಗ ನೀವು ಕೈಯೊಳಗೆ ಹಿಡಿದಿರಲ್ಲ ಸೊಪ್ಪು, ಈ ಸೊಪ್ಪಾತು ಬೇರೆ ಸೊಪ್ಪಾತು, ಯಾವ ತರ ಟೇಸ್ಟ್ ಇರ್ತಾವ್ರಿ ಇವು? ಯಾವ್ದು ಬೇಕಾ ಸಿವಿನ ಇರ್ತೈತಿ ಸರ್ ತಪ್ಪಲ ರೀ. ಸಿವಿನ ಇರ್ತೈತಿ. ಈ ವಿಷ ಆ ತರ ಏನಿರಲ್ಲ? ಅದ ಸರ್. ಒಂದ್ ನೆಲಬಾವ್ ಐತ್ರಿ, ಒಂದ್ ಇಸ್ರಿ ಬಳ್ಳಿ ಐತ್ರಿ, ಒಂದ್ ಕಾಂಗ್ರೆಸ್ ಗಿಡ ಐತ್ರಿ, ಒಂದ್ ಬೇನ್ ತಪ್ಪಲ ಐತ್ರಿ, ಒಂದ್ ಲೋಳ್ಸರ್ ಐತ್ರಿ. ಇವ ಅಷ್ಟ ಐಸ. ಬ್ಯಾರೆ ತಪ್ಪಲ ಎಲ್ಲ ಸಪ್ಪ. ಅದನ್ನ ತಿಂದ್ರೆ ಬಾಡಿಗೂ ವಿಷ ಅಂತಿರೋ, ತಿನ್ನಕಷ್ಟ ವಿಷ ಅಂತ ಹೇಳ್ತಿರೋ? ಅದು ತಿಂದ್ರು ವಿಷ ಹತ್ತುವರ್ ಸರ್. ನಾ ತಪ್ಪಲ ತಿಂತೇನೆ, ರೂಢ ಆತಲ್ರಿ. ಯಾವ ಬೇಕಾ ತಪ್ಪಲ ತಂದು ನನಗೆ ವಿಷಾನು ಹತ್ತುದಿಲ್ಲ ಸರ್. ಥಂಡಿನೂ ಹತ್ತಲ್ಲ, ನೆಗಡಿ ಬರಲ್ಲ, ಜ್ವರಾನು ಬರ್ದಿಲ್ರಿ. ತಪ್ಪಲ ತಿನ್ನಾಸಿಟ್ರಿ. ಇಲ್ಲಿ ವರ್ಷಗೊಮ್ಮೆ ಒಂದ್ ಗಿಡ ಬೆಳಿತೈತಿ ಸರ್. ಇಲ್ಲಿ ದೊಡ್ಡ ಎಲ್ಲಿದ್ರಿ ಅದನ್ನ ತಿಂದ್ರ ಬಾಯಿ ತೆಗ್ಯಾ ಬರುದಿಲ್ರಿ. ಗಂಟ್ಲ ದಣ್ಣಿ ಎಲ್ಲಾ ಹರಿದು ಬಿಡ್ತೇವೆ ಸರ್. ಅಂದ್ರೆ ಯಾರು ತಿನ್ನೋ ಟೈಪ್ ಇರ್ತೈತೆ ಅಂತ ಇಲ್ರಿ. ಅದ ಎಲ್ಲಿ ದೊಡ್ಡ ವರ್ಷ 4 ತಿಂಗಳು ಅಷ್ಟೇ ಇರ್ತೈತಿ ಸರ್. ಅದ್ರ ಅದನ್ನ ತಿಂದಿವಿ ಅಂದ್ರಿ, ಒಂದ್ ಇಷ್ಟ ತಿಂದಿವಿ ಅಂತೀರಿ, ಗಂಟ್ಲ ದಣ್ಣಿ ಎಲ್ಲಾ ಹರಿದು ಬಿಡ್ತೇವೆ. ಬಾಯಿ ಎಲ್ಲಾ ಗಟ್ಟಂಗ ಆಗ್ಬಿಡ್ತೈತಿ. ಬಾಯಿ ತೆಗ್ಯಾ ಬರುದಿಲ್ರಿ, ಉಸಲಾಡಕ್ ಬರುದಿಲ್ರಿ. ವರ್ಷ 2 ಸ್ಟ್ರಾಂಗ್ ಇರ್ತೈತ್ರಿ. 2 ತಿಂಗಳು ಬೆಳಿತೈತಿ ಸರ್. ಅದು ಬಾಳ ಸ್ಟ್ರಾಂಗ್ ರೀ. ಎಂತ ಶಕ್ತಿ ಐತ ಅಂದ್ರ ಅದನ್ನ ತಿನ್ನೋರ್ ಶಕ್ತಿ ಯಾವಂಗೂ ಎಲ್ಲ. ನೀವೇನ್ ಪ್ರಯತ್ನ ಮಾಡಿಲ್ಲ ಅದನ್ನ? ಒಂದ್ ಇಟ ತಿನ್ನೋದು ಸರ್, ಬಾಳ ತಿನ್ನೋಂಗಿಲ್ರಿ. ಗಂಟ್ಲ ದಣ್ಣಿ ಎಲ್ಲಾ ಹರಿದು ಬಿಡ್ತೇವೆ ಸರ್. ಅದು ನೀವು ಈ ಕಾಡೊಳಗೆ ಇರ್ತಿರಲ್ಲ, ರಾತ್ರಿ ಹೊತ್ತೊಳಗೆ ಎಲ್ಲಿ ಮಲ್ಕೊಂತೀರಿ, ಎಲ್ಲಿ ರೆಸ್ಟ್ ಮಾಡ್ತೀರಿ? ಅಂದ್ರೆ ಈಗ ನಾ ಫಸ್ಟ್ ಬಂದಾಗ ನೀವು ಸಿಕ್ರಿ, ನಿಮ್ಗೆ ಹಂತಲ್ಲಿ ಎಲ್ಲಾದ್ರೂ ಮಕ್ಕೊಂತೀರೋ ಅಥವಾ ಇನ್ನೂ ಬೇರೆ ಬೇರೆ ಕಡೆ ಕಲ್ಲು ಗಿಡ? ನಾ ಹಗಲಿ ಇಲ್ಲೇ ಕಲ್ಲಾಗ ಗುಡ್ದಾಗ ಇಲ್ಲೇ ಮಾಡ್ಕೋತೇನ್ರಿ ಹಗಲಿ ಸರ್. ಎಲ್ಲಿ ಬೇಕಾ ಮಾಡ್ಕೋತೇನ್ರಿ ನಾನು ಹಗಲಿ ಬನ್ನಿ ಅಂದ್ರಿ. ಈಗ ನಿಮ್ಗ ಏಜ್ ಎಷ್ಟ್ರಿ? ಈಗ 34 ಸರ್. ಏಜ್ ರೀ.
ಯಾವ್ದಾರ ಒಂದು ತಪ್ಪಲನ ಅಂದ್ರೆ ಸೊಪ್ಪನ್ನು ತಿಂದು ಏನಾದರೂ ಪ್ರಾಬ್ಲಮ್ ಆಗೈತೆ ನಿಮ್ಗೆ? ಏನಾಗಿಲ್ಲ ಸರ್, ಇಷ್ಟು ತಪ್ಲ ತಿಂದ್ರಿ ನನ್ಗೆ ಯಾವ್ದು ಕಾಯಿಲೆ ಬಂದಿಲ್ಲ, ಕಷ್ಟ ಬಂದಿಲ್ರಿ, ಥಂಡಿ ಬಂದಿಲ್ಲ, ನೆಗಡಿ ಬರಲ್ಲ, ಜ್ವರ ಬಂದಿಲ್ರಿ ನನ್ಗೆ. ಏನಾಗಿಲ್ಲ ಸರ್ ನನ್ಗೆ ತಪ್ಲ ತಿಂದ್ರಿ. ಯಾರು ಬೇಕಾದ್ರ ತಪ್ಲ ತಿಂದ್ರೆ ಏನಾಗಲ್ರಿ, ಮಂದಿ ನೋಡ್ರಿ ಹೆದರ್ತಾರ್ರಿ. ದಿನ ಸ್ವಲ್ಪ ತಿಂತ ತಾನ ರೂಢ ಹಾಕ್ರಿ, ಯಾರು ಬೇಕಾದ ತಿಂತಾರ ಸರ್ ಅದನ್ನ. ಈಗ ನಿಮ್ಮ ಕುಟುಂಬದ ಬಗ್ಗೆ ಅಥವಾ ಮದುವೆ ಬಗ್ಗೆ ಅದನ್ನೇನ್ರ? ನಾ ಲಗ್ನ ಆಗಲ್ರಿ, ಇಲ್ಲೇ ಕೊಳದಾಗ ಇರೋಂಗ ಆಸೆ ಆಕೈತ್ರಿ ನನ್ಗೆ. ನಾ ಊರಿಗೆ ಹೋಗಲ್ಲ, ಯಾರಿಗೆ ಭೇಟಾಗ ಮನ್ಸ ಆಗುದಿಲ್ರಿ, ಒಬ್ಬ ಇರೋ ಆಸೆ ಆಕೈತ್ರಿ, ಅದಕ್ಕೆ ನಾ ಇಲ್ಲೇ ಬಂದೇನ್ರಿ. ನಿಮ್ಮ ತಂದೆ ತಾಯಿ? ನಮ್ಮವ್ರು ಬೆಂಗಳೂರದಾರ, ನಮ್ಮ ತಮ್ಮ ಕಡೆ ರೀ. ಅಲ್ಲಿ ಊರಿಗೆ ಹೋಗ್ಯಾರ. ನಾ ಇಲ್ಲಿ ಯಾರು ಬರುದು, ಅವ್ರ ಜೊತೆ ಏನ್ ಮಾತಾಡಲ್ಲ ನೀವು? ನಾ ಯಾರು ಬೇಕಾದ್ರ ಪರಿಚಯ ಆಗ್ಲಿ, ಸಂಬಂಧ ಮಂದಿ ಆಗ್ಲಿ, ಯಾರು ಬೇಕಾದ್ರೆ ಯಾರು ಕೂಡ ಮಾತಾಡೋದಿಲ್ರಿ, ಯಾರಿಗೆ ಭೇಟಾಗ ಮನ್ಸ ಆಗುಲ್ ನನ್ಗೆ. ನಾವು ಒಬ್ಬಂಗಿರೋಂಗ ಆಸೆ ಆಕೈತೆ, ಅದಕ್ಕೆ ಇಲ್ಲಿ ಬಂದೇನ್ರಿ ನಾನು. ಯಾವ್ದೋ ಮನುಷ್ಯಾಗಲಿ ದುಡ್ಡು ಇಂಪಾರ್ಟೆಂಟ್, ರೊಕ್ಕ ಅನ್ನೋದು ಇಂಪಾರ್ಟೆಂಟ್, ಹೌದ್ರಿ? ಈಗ ನೀವು ಕಾಡೊಳಗೆ ಇರ್ತೀರಿ, ಇದ್ದಾಗೂ ನಿಮ್ಗೆ ಕೆಲವೊಂದು ಸಲ ದುಡ್ಡು ಬೇಕಾಗ್ತತಿ. ಆ ಟೈಮ್ ಒಳಗೆ ಏನ್ ಮಾಡ್ತೀರಿ? ನನ್ನ ಆಸೆ ಎಲ್ಲ ಹೋಗ್ಬಿಟ್ಟಾವ್ರಿ. ಏನು ಸಾತ್ರ ಅಷ್ಟ ಇದ್ರ ಅಷ್ಟ. ನನ್ಗೆ ರೊಕ್ಕನ ಬೇಡ, ಆಸ್ತಿನೂ ಬೇಡ, ಏನು ರೊಕ್ಕ ಗಳಿಸ್ಬೇಕಂತ ಆಸೆನ ಇಲ್ಲರಿ, ಏನಿಲ್ರಿ. ಏನ್ ಬೇಕಾದ ನನ್ನ ಜೀವಕ್ಕೆ ರೊಕ್ಕ ಬೇಕು, ಅದ್ ಬೇಕಂತ ನನ್ಗೆ ಏನ್ ಮಾಡ್ಬೇಕಂತ ಆಸೆ ಇಲ್ರಿ, ಅದಕ್ಕೆ ಇಲ್ಲಿ ಬಂದೇರಿ ನಾ ಜಂಗಲ್ರಿ. ಅಂದ್ರ ನಿಮಗ ಇರೋಷ್ಟು ದಿವಸ ನೀವು ಕಾಡೊಳಗೆ ಇರ್ಬೇಕು ಅನ್ನೋದು ನಿಮ್ಮ ಆಸೆ? ಜಂಗಲ್ದಾಗ ತಿಂದ ತಪ್ಪಲ ತಿಂದ 2 ದಿನ ಇರ್ತಾನ, 2 ದಿನ ಸಾತ್ ಹೋಗ್ಬಿಡಾವ ನಾನು. ಹಂಗೆ ರೊಕ್ಕ ಗಳಿಸ್ಬೇಕಂತ ಆಸೆನ ಇಲ್ರಿ, ಅದಕ್ಕೆ ಬಂದೆ ನಾನು ಜಂಗಲ್ರಿ. ಆಸೆ ಇಲ್ಲಾರ ಅಷ್ಟೇ ಬರ್ಬೇಕ್ರಿ, ಇಲ್ಲಿ ಆಸೆ ಇಲ್ಲಾರ ಬರೋಂಗಿಲ್ರಿ. ಈಗ ಇದು ಬ್ಯಾಸಿಗೆ ಐತ್ರಿ, ಈಗ ಬ್ಯಾಸಿಗೆ ಐತೆ. ಈ ಮಳೆಗಾಲದೊಳಗೆ ಈ ಕಾಡು ಯಾವ ತರ ಇರ್ತಂತ್ರಿ? ಅಂದ್ರ ಈಗ ಗುಡ್ಡ ಅಲ್ರಿ, ಗುಡ್ಡ. ಚಳಿ ಯಾವ ತರ ಇರ್ತೈತ್ರಿ? ಚಳಿ ಇರೋದ ನಾನು ಚಳಿ ಹತ್ತೋದಿಲ್ರಿ, ಭಾಳ ಜುನ್ಗೆ ಆಡ್ತೈತ್ರಿ ಇಲ್ಲಿ. ಬ್ಯಾರದಾರ ಬಂದ್ರ ಥಂಡಿ ನೆಗಡಿ, ಒಂದ್ ಯಾರು ಮಂದಿ ಬಂದ್ರ ಥಂಡಿ ಹತ್ತೈತಿ, ನೆಗಡಿ ಬಂತ ಬಿಡ, ಅಲ್ಲಿ ಹೋಗೋದ ಬೇಡ ಅಂತ ಹೋಗಿ ಬರ್ತಾರ ಮಂದಿ ಎಲ್ಲಾರಿ. ನಾನ್ ತಪ್ಲ ತಿನ್ನಾಸ್ಬಿಟ್ಟು ಚಳಿ ಹತ್ತಿಲ್ಲ, ಥಂಡಿ ಹತ್ತಿಲ್ಲ, ನೆಗಡಿ ಬರುದಿಲ್ಲ ಸರ್. ತಪ್ಪಲ ನಿಮ್ಮನ್ನ ನೋಡಿದ್ಮೇಲೆ ನನಗೆ ಏನ್ ಅನಿಸ್ತಂದ್ರ ನಾನು ಒಂದ್ ಯಾವ್ದಾರ ಒಂದ್ ಸೊಪ್ಪನ್ನ ತಿನ್ಬೇಕಂತ ಅನ್ಸೈತಿ. ನಮಗೂ ಒಂದ್ ಯಾವ್ದಾರ ಸೊಪ್ಪನ್ನ ಇಲ್ಲಿ ಯಾವ ಬೇಕಾದ್ರೆ ಏನಾಗುಲ್ ಸರ್. ಅಲ್ಲ, ನೀವು ತಿನ್ನಾತಿರೋದು ಒಂದ್ ಕೊಡ್ರಿ, ಪರವಾಗಿಲ್ಲ. ಇದನ್ನ ಹರ್ಕೊಡ್ರಿ, ಇದನ್ನ ಹರ್ಕೊಲ್ರಿ. ತಿನ್ಲಿಲ್ಲ ಏನಾಗಲ್ಲ? ಏನಾಗುಲ್ ಸರ್, 100% ಏನಾಗುಲ್ರಿ. ನಾ ಅಲ್ಲ ತಿಂದೆ. ಸ್ವೀಟ್ ಇರ್ತೈತ ಹೆಂಗ? ಇದು ಸಾಪ ನೀರ್ಗತೆ ಇರ್ತೈತೆ ಸರ್. ನೀರ್ಗತೆ ಇರ್ತೈತೆ. ನಾವು ಒಂದು ಸೊಪ್ಪನ್ನ ಟ್ರೈ ಮಾಡೋಣಂತೆ. ಅಲ್ಲ ನಾನು ನುಂಗಿನಲ್ರಿ, ಯಾರು ತಗೊಂತೀನಿ. ಡೈಲಿ ಎಷ್ಟು ಕೆಜಿ ತಿಂತೀರಿ ಇದನ್ನ? ಒಂದಿಷ್ಟು ತಪ್ಪಲ ತಿಂತೇರಿ ನಾನು. ಮುಂಜಾನೆ ಸಂಜೆಕ ರಾತ್ರಿ 5:30 ರೀ. ಎಷ್ಟು ತಿಂದ್ರೆ ಬ್ಯಾಸ ಆಗುಲ್ರಿ ನನ್ಗೆ. ಊಟಾತಿ ಯಾರು ಬಂದು ಕೊಡ್ತೇನೆ ಅಂತಾರ, ನಾನು ಏನು ಕೊಡಾಕ ಹೋಗ್ಬೇಡ, ನಾನು ಸಿಮಿ ಹತ್ತೋದಿಲ್ಲ, ನಾನು ತಪ್ಪಲ ಹಣ್ಣು ಅಷ್ಟೇ ತಿಂತೇನೆ ಅಂತ ಹೇಳ್ತೀನಿ ಸರ್. ಬುಡಣ್ಣವ್ರ, ಈಗ ನೀವು ಯಾವ್ದಾದ್ರು ಕೆಲಸ ಮಾಡಕ್ಕೆ ಹೋಗ್ತೀರೇನ? ಮೊದ್ಲೇಕ್ ಹೋಗ್ತೀನಿ ನಾನು, ಒಂದು 12 ವರ್ಷದಿಂದ ರೀ. ಈಗ ಮಂದಿ ನಮ್ಮ ಮನೆ ಇರಾಕ್ ಮನಿ ಇಲ್ಲ, ಯಾರು ಗುಂಡಿಸ್ಗಳು ಸಿಗ್ಲಿಕ್ಕ ಮನಿ ಮಠ ಓಡ್ ಬಂದು ಬಿಡ್ತಾರೆ ಜಂಗಲ್ರಿ. ಕಟ್ಕೊಡ್ಬಾಪ ಅಂತ ಕೆಲಸ ಬರ್ತಾರೆ ಅವ್ರು. ಯಾರು ಸಿಗ್ಲಿಕ್ಕ ನನ್ನ ಕರ್ಕೊಂಡು ಹೋಗ್ಬಿಡ್ತಾರೆ, ಯಾವಾಗಾರ ಹೋಗಿ ಬಂದಿರ್ತೇನೆ ಕೆಲ್ಸಕ್ಕೆ. ಅಂದ್ರೆ ನೀವು ನಿಮಗೆ ಹೆಲ್ಪ್ ಆಗ್ಲಿ ಅಂತ ಹೋಗ್ತಿರೋ ಅಥವಾ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ನೀವು ಕೆಲ್ಸಕ್ಕೆ ಹೋಗ್ತಿರೋ? ಅವ್ರು ಇರಾಕ ಮನಿ ಇರೋದಿಲ್ಲಲ್ರಿ, ಯಾರು ಕೆಲಸ ಮಾಡಾರ ಮಂದಿ ಸಿಗೋದಿಲ್ರಿ. ನೀನ ಬಾ ಅಂತ ಇಲ್ಲೇ ಜಂಗಲ್ ಬಂದು ಕರ್ಕೊಂಡು ಹೋಗಾರ ಸರ್ ನಂಗ್ರಿ. ಈಗೂ ಸಹಿತ ಇಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ ನಿಮ್ಗೆ? ಈಗೂ ಬಂದು ಕರ್ಕೊಂಡು ಹೋಗಾರ. ತಿಂಗಳದಾಗ 1-4 ದಿನ 1 ವಾರ ಅಷ್ಟೇ ಹೋಗಿರ್ತೇನೆ ಸರ್. ಈಗ ಕೆಲ್ಸಕ್ಕೆ ಹೋಗ್ತಿರಲ್ಲ, ಅದಕ್ಕೇನಾದ್ರು ಅವ್ರು ಪ್ರತಿಫಲ ಅಂದ್ರೆ ದುಡ್ಡು ಹಿಂಗೇನಾದ್ರು ಸಹಾಯ ಮಾಡ್ತಾರ? ಪಗಾರ ಕೊಡ್ತಾರ್ರಿ, 800 ಕೊಡ್ತಾರ, 1000 ಕೊಡ್ತಾರ್ರಿ. ಅವ ಹಣ್ಣು ತಂದು ಇಟ್ಕೊಂಡಿರ್ತೇನ್ರಿ, ಅವ ಅರಿಬೇಕು ಹಾಕಾರು. ಸರಿ ಬರ್ರಿ, ಥ್ಯಾಂಕ್ ಯು. ಬುಡಣ್ಣವ್ರ, ಏನು ತಿನ್ನತ್ತೀರಿ ನೀವು? ಇದು ಎಲೆ ಸರ. ಈಗ ನಾವು ತಿನ್ನೋ ಎಲೆ ಅಡಿಕೆ ಥರನ ಇದು ಬೇರೆನೇ ರೀ? ಇದು ಬೇರೆ ಸರ. ಇದು ತಿಂದ್ರೆ ಎಲೆ ಅಡಿಕೆ ಬಡ್ಡಿ ತಿಂದ್ರೆ ಕ್ಯಾಂಪ್ ರಕ್ತ ಐತಿ ಸರ್. ಇಲ್ಲಿ ತೋರಿಸ್ರಿ ಅದನ್ನು. ಇವೆರಡನ್ನು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಸೇಮ್ ಕ್ಯಾಂಪ್ ಎಲೆ ಅಡಿಕೆಗಿಂತ ಕ್ಯಾಂಪ್ ಹಾಕೈತಿ ಸರ್. ಇದು ಇದನ್ನು ತಿಂತೀರಾ ನೀವು ಅವಾಗ? ತಿಂತೀರ ಸರ್. ಈಗ ಬಾಯಿ ನಮ್ಗೆ ಕೆಂಪಾಗೈತಿ, ಅದರಿಂದನೇ ಆಗೈತಿ ಈಗ. ಇದೇನು ಇದು ಒಳ್ಳೇದ ಹಿಂಗೆ ಹೆಲ್ತಿಗೆ ರೀ? ಏನಾಗೋದಿಲ್ಲ ಸರ್, ಇದು ಏನಾಗಲ್ಲ. ಸೊ ಒಟ್ಟು ಈ ಕಾಡೊಳಗಿರೋದು ಎಲ್ಲದನ್ನು ಟ್ರೈ ಮಾಡಿಬಿಟ್ರಿ ನೀವು? ಯಾವುದೋ ಒಬ್ಬ ಮನುಷ್ಯನಿಗೆ ಜಾಸ್ತಿ ಊಟ ಮಾಡಿದ ಮೇಲೆ ಡೈಜೆಷನ್ ಮಾಡ್ಕೊಳ್ಳೋದು ಕೂಡ ಪ್ರಾಬ್ಲಮ್ ಆಗುತ್ತೆ. ಆದರೆ ಈ ಬುಡನ್ ಖಾನ್ ಹೊಸಮನಿ ಅವರು ಸುಮಾರು 10 ವರ್ಷಗಳಿಂದ ಸೊಪ್ಪನ್ನು ತಿಂತ ಕಾಡೊಳಗಿರೋದು ಗ್ರೇಟ್. ಹಂಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ವಿಡಿಯೋ ಹೆಂಗೈತೆ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.